ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೌಡಿಗಳಿಗೂ ಅರುಣ್ಗೂ ತುಂಬಾನೇ ಗಲಾಟೆ ಆಗಿರುತ್ತೆ. ಅವರೆಲ್ಲ ಸೇರಿ ಅರುಣ್ಗೆ ಚೆನ್ನಾಗಿ ಹೊಡೆದಿರ್ತಾರೆ. ಆಗ ಸೂರ್ಯ ಬಂದು ಅರುಣ್ನ ಕಾಪಾಡಿರ್ತಾನೆ. ಆದ್ರೆ ಸೂರ್ಯನ್ಗೆ ಅರುಣ್ ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗಿರ್ತಾನೆ. ಈ ಕಡೆ ಅರುಣ್ ಮನೆಗೆ ಬಂದಿದ ತಕ್ಷಣನೇ ಕನಕ ಅರುಣ್ನ ನೋಡಿ ಶಾಕ್ ಆಗ್ತಾಳೆ. ಏನ್ರಿ ಇದು, ತಲೆ ಹತ್ರ ಗಾಯ ಆಗಿದೆ, ಅತ್ತೆ ಬೇಗ ಬನ್ನಿ ಅತ್ತೆ ಅಂತ ಕನಕ ಕರೆದಾಗ ಅರುಣ್ ತಾಯಿ ಬಂದು ಏನೋ ಇದಲ್ಲ ಏನಾಯ್ತು ಅಂತ ಕೇಳ್ತಾರೆ. ಏನು ಇಲ್ಲ ಅಮ್ಮ, ನೀವಿಬ್ರು ಟೆನ್ಷನ್ ಆಗ್ಬೇಡಿ, ಏನೂ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಅರುಣ್ ಹೇಳಿದಾಗ, ಏನೋ ಸಾಧಾರಣವಾಗಿ ಹೇಳ್ತಾ ಇದೆಯಲ್ಲ, ನನ್ನ ಮನ್ಸೆಲ್ಲ ಪದರುಗುಡ್ತಾ ಇದೆ, ನೀನ್ ನೋಡಿದ್ರೆ ಈ ರೀತಿ ಎಲ್ಲ ಏಟ್ ಮಾಡ್ಕೊಂಡು ಬಂದಿದ್ಯಲ್ಲೋ ಅಂತ ಅರುಣ್ ತಾಯಿ ಕೇಳ್ತಾರೆ. ಏನ್ರಿ ಬೈಕಿಂದ ಏನಾದ್ರು ಕೆಳಗಡೆ ಬಿದ್ಬಿಟ್ರ ಅಂತ ಕನಕ ಹೇಳಿದಾಗ, ಅದೆಲ್ಲ ಏನೂ ಇಲ್ಲ ಕನಕ, ಏನಕ್ಕೆ ಅದೆಲ್ಲ ಹೇಳೋದು ಬೇಡ ಬಿಡು ಅಂತ ಅರುಣ್ ಹೇಳ್ತಾನೆ. ಏನೋ ಇಷ್ಟೊಂದು ಸಾಧಾರಣವಾಗಿ ಹೇಳ್ತಿದ್ಯಾ, ಏನಾಯ್ತು ಅಂತ ಸರಿಯಾಗಿ ಹೇಳು ಅಂತ ಅರುಣ್ ತಾಯಿ ಕೇಳಿದಾಗ, ಇಲ್ಲಮ್ಮ ನಾನೇನಾದ್ರೂ ಹೇಳಿದ್ರೆ ಕನಕನ ಮನ್ಸಿಗೆ ಕಷ್ಟ ಆಗುತ್ತೆ, ಸುಮ್ಮನೆ ಯಾಕೆ ಬಿಟ್ಬಿಡಿ ಅಂತ ಅರುಣ್ ಹೇಳ್ತಾನೆ. ನೋಡೋ ಅರುಣ್, ಯಾವ್ದನ್ನು ಮುಚ್ಚಿಡ್ಬೇಡ, ನಿಜ ಹೇಳೋ, ಹೇಗೆ ಏಟಾಯ್ತೋ ಇದೆಲ್ಲ ಅಂತ ಅರುಣ್ ತಾಯಿ ಕೇಳಿದಾಗ, ನಾನೇ ಇದನ್ನೆಲ್ಲ ಮಾಡ್ಕೊಂಡಿಲ್ಲ ಅಮ್ಮ, ನನ್ಗೆ ಯಾರು ಹೊಡಿಸಿದ್ರು ಅಂತ ಅರುಣ್ ಹೇಳ್ತಾನೆ. ಯಾರು ನೀನ್ ಹೊಡಿಸಿದ್ದು ಅಂತ ಅರುಣ್ ತಾಯಿ ಕೇಳಿದಾಗ, ಅದೆಲ್ಲ ಏನೂ ಇಲ್ಲ ಬಿಡಮ್ಮ ಅಂತ ಅರುಣ್ ಹೇಳ್ತಿರೋವಾಗ, ರೀ ನಿಜ ಹೇಳ್ರಿ, ಯಾರು ನಿಮ್ಮನ್ನ ಹೊಡಿಸಿದ್ದು ಅಂತ ಕನಕ ಕೇಳ್ತಾಳೆ. ನಾನು ರಸ್ತೆಯಲ್ಲಿ ಹೋಗ್ತಿರುವಾಗ ಸೂರ್ಯನ್ ಕಡೆಯವ್ರು 3 ಜನ ರೋಡಲ್ಲಿ ಹೆಲ್ಮೆಟ್ ಇಲ್ಲದೆ ಗಾಡಿಲಿ ಬರ್ತಾ ಇದ್ರು ಅಂತ ಅರುಣ್ ಹೇಳಿದಾಗ, ಏನು ಬಾವನ್ ಗೊತ್ತಿರೋರು ಅಂತ ಕನಕ ಕೇಳ್ತಾಳೆ. ಹೌದು, ನಿಮ್ ಬಾವನ್ ಕಡೆಯವ್ರೆ, ಅವರು ನನ್ಗೋಸ್ಕರ ಕಾಯ್ತಿದ್ರು ಅನ್ಸುತ್ತೆ, ನಾನು ಆಗ್ತಾನೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ, ಏನೋ ಊಟ ಮಾಡೋಣ ಅಂತ ಆ ಕಡೆ ಹೋಗ್ತಿದ್ದೆ, ಆಗ್ಲೇನೆ ಅದೆಲ್ಲ ನಡೆದಿದ್ದು ಅಂತ ಅರುಣ್ ಹೇಳಿದಾಗ, ಅರುಣ್ ನೀನ್ ಹೇಳೋದು ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಅರುಣ್ ತಾಯಿ ಹೇಳ್ತಾರೆ. ಭಾವ ಏನ್ ಮಾಡಿದ್ರು ಹೇಳ್ರಿ ಅಂತ ಕನಕ ಕೇಳಿದಾಗ, ನೋಡು ಕನಕ, ಈಗ ತಾನೇ ಸ್ವಲ್ಪ ಎಲ್ಲ ಸರಿ ಹೋಗ್ತಿದೆ, ತಾಳಿ ಶಾಸ್ತ್ರದ ಫಂಕ್ಷನ್ಗೂ ಕೂಡ ಎಲ್ಲರೂ ಬಂದಿದ್ರು, ಈಗ ಇದೆಲ್ಲ ಬೇಕಾ, ಬಿಟ್ಬಿಡು ಅಂತ ಅರುಣ್ ಹೇಳಿದಾಗ, ನೀವು ನನ್ನ ಹತ್ರ ಯಾವ್ದನ್ನು ಮುಚ್ಚಿಡ್ಬಾರ್ದು ರೀ, ನಿಜ ಹೇಳಿ, ಭಾವ ಏನ್ ಮಾಡಿದ್ರು ಹೇಳಿ ಅಂತ ಕನಕ ಕೇಳ್ತಾಳೆ. ಹಾಗಲ್ಲ ಕನಕ, ಬೈಕಲ್ಲಿ 3 ಜನ ಬಂದ್ರಲ್ಲ, ಹೆಲ್ಮೆಟ್ ಇಲ್ಲದೆ ಏನಕ್ಕೆ ಬಂದ್ರಿ ಅಂತ ಕೇಳಿದೆ, ಅಷ್ಟಕ್ಕೆ ಅವ್ರು ನನ್ಗೆ ಹೊಡಿಯೋದಕ್ಕೆ ಶುರು ಮಾಡಿದ್ರು, ನಾನು 3 ಜನನೂ ಸಂಭಾಳಿಸ್ದೆ, ಆದ್ರೆ ಅವ್ರು 3 ಜನ ಇದ್ರಲ್ಲ, ಅದರಿಂದಾಗಿ ಸ್ವಲ್ಪ ಹೊತ್ತಲ್ಲೇ ಅವರೆಲ್ಲ ನನಗೆ ಸೇರ್ಕೊಂಡು ಹೊಡಿಯೋದಕ್ಕೆ ಶುರು ಮಾಡಿದ್ರು, ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬಂದ ಅಂತ ಅರುಣ್ ಹೇಳಿದಾಗ, ಸೂರ್ಯ ಯಾಕೆ ಅಲ್ಲಿಗೆ ಬಂದ ಅಂತ ಅರುಣ್ ತಾಯಿ ಕೇಳ್ತಾರೆ. ಅಯ್ಯೋ ಅಮ್ಮ, ಅಷ್ಟು ಗೊತ್ತಾಗ್ಲಿಲ್ವಾ ನಿನ್ಗೆ, ನನಗೆ ಹೊಡಿತಿದ್ದವ್ರೆ ಸೂರ್ಯನ್ ಗೊತ್ತಿರೋರು, ನನ್ನನ್ನು ಬಂದು ಕಾಪಾಡೋ ತರ ನಾಟಕ ಮಾಡ್ದ, ನಂತರ ಸುಮ್ಮನೆ ಅವ್ರಿಗೆಲ್ಲ ಹೊಡೆದು ಹೆದರ್ಸ್ದ ಅಷ್ಟೇ, ನಂತರ ನನ್ನ ಹತ್ರನೇ ಬಂದು ಚೆನ್ನಾಗಿ ಮಾತಾಡ್ತಾನವನು ಅಂತ ಅರುಣ್ ಹೇಳ್ತಿರೋವಾಗ, ಏನೋ ಹೇಳ್ತಿದ್ಯಾ, ಅವತ್ತು ಅವ್ರು ನಮ್ಮ ಮನೆ ಫಂಕ್ಷನ್ಗೆ ಬಂದಿರ್ಬೇಕಾದ್ರೆ ನೀನು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದೆ ಅಲ್ವಾ ಅಂತ ಅರುಣ್ ತಾಯಿ ಕೇಳ್ತಾರೆ. ಏನ್ ಮಾಡೋಕ್ಕಾಗತ್ತಮ್ಮ, ನಾನು ಅವ್ರನ್ನ ನನ್ನ ಷಡ್ಗ ಅಂತಾನೆ ಅನ್ಕೊಂಡಿದ್ದೀನಿ, ಅದೇ ರೀತಿ ನೋಡ್ತಿದ್ದೀನಿ, ಆದ್ರೆ ಅವ್ರು ನನ್ನ ಆ ರೀತಿ ನೋಡ್ತಿಲ್ವೇ, ಏನ್ ಮಾಡೋಕ್ಕಾಗತ್ತೆ ಹೇಳಮ್ಮ ಅಂತ ಅರುಣ್ ಹೇಳಿದಾಗ, ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಜ್ಯೂಸ್ ಏನಾದ್ರು ತಂದ್ಕೊಡ್ಲಾ ಅಂತ ಕನಕ ಕೇಳ್ತಾಳೆ. ಅದೆಲ್ಲ ಏನು ಬೇಡ ಕನಕ ಅಂತ ಅರುಣ್ ಹೇಳಿದಾಗ, ಬೇರೆ ಏನಾದ್ರು ಏಟಾಗಿದ್ಯಾ ಅಂತ ಕನಕ ಚೆಕ್ ಮಾಡ್ತಿರ್ತಾಳೆ. ಬೇರೆ ಕಡೆ ಎಲ್ಲೂ ಏನೂ ಆಗಿಲ್ಲ ಕನಕ, ತಲೆಗೆ ಮಾತ್ರ ಏಟಾಗಿರೋದು, ಯಾವ ಸಮಸ್ಯೆನೂ ಇಲ್ಲ ಬಿಡು, ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅರುಣ್ ಹೇಳಿದಾಗ, ಬಾವ ಈ ತರ ಮಾಡಿದ್ದಾರೆ ಅಂದ್ರೆ ನನ್ಗಂತೂ ನಂಬೋದಕ್ಕೆ ಆಗ್ತಿಲ್ಲ ಅಂತ ಕನಕ ಹೇಳ್ತಾಳೆ. ನನ್ಗೂ ನಂಬಕ್ಕಾಗ್ತಿಲ್ಲ ಕನಕ, ನನ್ಗೆ ಅವರೆಲ್ಲ ಹೊಡಿತಿರುವಾಗಲೇ ಕರೆಕ್ಟ್ ಟೈಮ್ಗೆ ಸೂರ್ಯ ಅಲ್ಲಿಗೆ ಬಂದಲ್ಲ, ಆವಾಗಲೇ ನನಗೂ ಡೌಟ್ ಬಂದಿದ್ದು, ಅವ್ರನ್ನೆಲ್ಲ ಹೊಡೆಯೋ ತರ ಸುಮ್ಮನೆ ಹೊಡೆದ ಅಷ್ಟೇನೆ, ಆ ಸೂರ್ಯ ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡಿರೋದು, ಆಗ್ಲೇ ಗೊತ್ತಾಗಿದ್ದು ಅವರೆಲ್ಲ ಸೂರ್ಯನ ಕಡೆಯವರು ಅಂತ ಅರುಣ್ ಹೇಳ್ತಾನೆ. ಆಗ ಅರುಣ್ ತಾಯಿ, ಕನಕ ಇದೆಲ್ಲ ಒಳ್ಳೇದಕ್ಕಲ್ಲಮ್ಮ, ಮದ್ವೆಗೆ ಮುಂಚೆ ಏನೋ ಅವರಿಬ್ಬರು ಮನಸ್ಸು ಮುರಿದೋಗಿತ್ತು, ಮದ್ವೆ ಆದ್ಮೇಲೆ ಕೂಡ ಅವ್ರ ಕೋಪನೆಲ್ಲ ಇನ್ನು ಮನಸ್ಸೆಲ್ಲ ಇಟ್ಕೊಂಡಿದ್ದಾರಲ್ಲಮ್ಮ ಸೂರ್ಯ, ನಾವೆಲ್ಲರೂ ಒಂದೇ ಕುಟುಂಬ ಅನ್ನೋ ನೆನಪು ನಿಮ್ ಭಾವನ್ಗೆ ಯಾವಾಗಮ್ಮ ಬರುತ್ತೆ ಅಂತ ಕೇಳಿದಾಗ, ಅತ್ತೆ ಭಾವ ಆ ರೀತಿ ಎಲ್ಲ ಮಾಡೋರೇ ಅಲ್ಲ ಅಂತ ಕನಕ ಹೇಳ್ತಾಳೆ. ಅದಕ್ಕೆ ನಾನು ಹೇಳಿದ್ದು ಕನಕ, ಸತ್ಯ ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಾನು ಮೊದಲೇ ಏನು ಹೇಳೋದು ಬೇಡ ಅಂತ ಹೇಳಿದ್ದು, ನಾನು ಪೊಲೀಸ್ ಆದ್ರೂ ಕೂಡ ಅವ್ರು ಹೇಗೆ ನನ್ನ ಮೇಲೆ ಕೈ ಮಾಡಿದ್ರು ಹೇಳು, ಕರೆಕ್ಟ್ ಟೈಮ್ಗೆ ಸೂರ್ಯ ಕೂಡ ಅಲ್ಲಿಗೆ ಬಂದಿದ್ದ, ಅದ್ ಬಿಡು ಕನಕ, ಅವ್ರನ್ನ ಸೂರ್ಯನ ಕಡೆಯವರಲ್ಲ ಅಂತ ಅನ್ಕೊಳ್ಳೋಣ, ನಿಜವಾಗ್ಲೂ ನನ್ನ ಕಾಪಾಡಕ್ ಬಂದಿದ್ರು ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಅದನ್ನೆಲ್ಲ ನಾನು ಹೇಗೆ ನಂಬೋದು ಅಂತ ಅರುಣ್ ಕೇಳ್ತಾನೆ. ಆಗ ಅರುಣ್ ತಾಯಿ, ಕನಕ ಅರುಣ್ ಹೇಳ್ತಿಲ್ವೇನಮ್ಮ ಸೂರ್ಯನೇ ಮಾಡಿರೋದು ಅಂತ, ಅವ್ರ ಮನ್ಸಲ್ಲಿ ಎಷ್ಟೇ ಕೋಪ ಇರ್ಲಿ, ಅದಕ್ಕೆ ಅಂತ ಜನಗಳನ್ನ ಕಳಿಸಿ ಈ ತರ ಎಲ್ಲ ಹೊಡ್ಸೋದಾ, ದೇವ್ರ ದಯಿಂದ ಅರುಣ್ಗೆ ಏನೂ ಆಗ್ಲಿಲ್ಲ, ಇದನ್ನೆಲ್ಲ ಮೊದಲು ನಿಮ್ಮ ಅಕ್ಕನ ಹತ್ರ ಮಾತಾಡು, ಇದೆಲ್ಲ ತುಂಬಾ ತಪ್ಪು ಕನಕ, ಏನೋ ಮದ್ವೆಗೂ ಮುಂಚೆ ಸಮಸ್ಯೆ ಆಯ್ತು, ಆಗ ಅವರನ್ನೇ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು, ಈಗ ತಾನೇ ಎಲ್ಲ ಸಮಸ್ಯೆಗಳು ಮುಗ್ದೋಯ್ತಲ್ಲ, ಇಷ್ಟಾದ್ಮೇಲೆ ಇನ್ನು ಯಾಕಮ್ಮ ನನ್ನ ಮಗನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅಂತ ಈ ರೀತಿ ರಕ್ತ ಬರೋ ಹಾಗೆ ಕೊಡ್ಸೋದಾ, ಇವ್ನಿಗೇನಾದ್ರೂ ಆಗಿದ್ರೆ ಏನಮ್ಮ ಮಾಡ್ಬೇಕಾಗಿತ್ತು, ಅವನು ಪೊಲೀಸು, ಯಾರು ಹೇಗಿರ್ತಾರೆ ಅಂತ ಅವ್ನು ಗೊತ್ತಾಗೋದಿಲ್ವಾ, ಅವ್ನ ಮಾತನ್ನ ನೀನೇ ನಂಬ್ತಿಲ್ವಲ್ಲ ಅಂತ ಅರುಣ್ ತಾಯಿ ಹೇಳ್ತಾರೆ. ಆಗ ಅಮ್ಮ ಬಿಡಮ್ಮ, ಕನಕ ಸೂರ್ಯನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ, ಸೂರ್ಯನಿಗೆ ತಾನೇ ನನ್ನ ಮೇಲೆ ಕೋಪ ಇರೋದು, ಈಗ ಏನಾಗ್ಬಿಡ್ತು, ನಾನೇನು ಸತ್ತೋಗ್ಬಿಟ್ಟಿದ್ದೀನ ಬಿಡಮ್ಮ ಅಂತ ಅರುಣ್ ಹೇಳ್ತಿರೋವಾಗ, ರೀ ಅಂತ ಕನಕ ಹೇಳ್ತಾಳೆ. ಯಾಕೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಅರುಣ್ ಹೇಳಿದಾಗ, ಸುಮ್ಮನೆ ಬಿಟ್ಬಿಡಮ್ಮ ಹೋಗ್ಲಿ ಅಂತ ಹೇಳಿ ಅರುಣ್ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಆಗ ಅರುಣ್ ತಾಯಿ ಕೂಡ ಅವ್ನ ಹಿಂದೆನೆ ಹೋಗ್ತಾರೆ. ಆಗ ಕನಕ ಯೋಚನೆ ಮಾಡ್ತಾ, ಚೇತನ್ಗೆ ಅವಮಾನ ಆಗಿರುವಾಗ ಸೂರ್ಯ ಆಡಿದ ಮಾತುಗಳೆಲ್ಲನೂ ಕನಕ ನೆನ್ಪು ಮಾಡ್ಕೋತಾಳೆ. ಏನ್ ನಡೀತು ಅಂತ ನಿನ್ಗೆ ಗೊತ್ತಿಲ್ಲ ಕನಕ, ಎಲ್ಲ ಸತ್ಯನೂ ನನಗೆ ಗೊತ್ತು, ನಿನ್ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ, ಇನ್ನೊಂದ್ಸಾರಿ ನಿನ್ ಗಂಡ ಏನಾದ್ರು ಈ ತರ ನಡ್ಕೊಂಡ್ರೆ ನಾನು ಯಾರು ಅಂತ ತೋರಿಸ್ಬೇಕಾಗುತ್ತೆ ಅಂತ ಸೂರ್ಯ ಹೇಳಿರ್ತಾನೆ. ಸೂರ್ಯ ಹೇಳಿದ್ರು ನೆನ್ಸ್ಕೊಂಡು, ಅರುಣ್ ಹೇಳಿದ್ರು ನೆನ್ಸ್ಕೊಂಡು ಕನಕ ಕೋಪ ಮಾಡ್ಕೋತಾಳೆ. ನಂತರ ಮೀನಾಗೆ ಕನಕ ಫೋನ್ ಮಾಡಿ, ಅಕ್ಕ ಎಲ್ಲಿದ್ಯಾ, ನಾನು ನಿನ್ನ ನೋಡ್ಬೇಕು ಅಂತ ಹೇಳಿದಾಗ, ಮನೇಲಿದ್ದೀನಿ ಕನಕ, ಸರಿ ಬರ್ತೀನಿ ಇರು ಅಂತ ಮೀನಾ ಹೇಳ್ತಾಳೆ. ಆಗ ಕನಕ, ಇಲ್ಲಿಗೆ ಬೇಡ, ಅಮ್ಮನ ಮನೆಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕನಕ ಕೋಪದಿಂದ ಹೇಳ್ತಾಳೆ. ಆಗ ಕನಕನ್ನ ಮೀನಾ ಸೂರ್ಯದಿಂದ ದೂರ
ಮಾಡ್ಬೇಕು, ಸೂರ್ಯನ್ಗೆ ಕೆಟ್ಟ ಹೆಸರು ತರಬೇಕು ಅಂತ ಅರುಣ್ ಅನ್ಕೊಂಡು ಕನಕ ಫೋನಲ್ಲಿ ಮಾತಾಡ್ತಿರೋದನ್ನ ಅವಳ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಅರುಣ್ ಖುಷಿ ಪಡ್ತಿರ್ತಾನೆ. ಈ ಕಡೆ ಮನೋಜನ್ ಶೋರೂಮ್ಗೆ ಪಾರ್ಕ್ ಫ್ರೆಂಡ್ ಬಂದು ಹಾಯ್ ಬ್ರೋ ಅಂತ ಕರೆದಾಗ ಬನ್ನಿ ಬ್ರೋ ಕೂತ್ಕೊಳ್ಳಿ ಅಂತ ಮನೋಜ ಹೇಳ್ತಾನೆ. ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ರಿ ಅಲ್ವಾ ಬ್ರೋ ನೀವು, ಚೀಫ್ ಗೆಸ್ಟ್ ನೀವೇ ಅಂತ ಹೇಳಿದ್ರು ಕೂಡ ಬರ್ಲೇ ಇಲ್ವಲ್ಲ ನೀವು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರುವಾಗ ಸಾರಿ ಬ್ರೋ ರೋಹಿಣಿಗೆ ಹುಷಾರಿರ್ಲಿಲ್ಲ ಅಂತ ಮನೋಜ ಹೇಳ್ತಾನೆ. ಅರೆ ಏನಯ್ಯ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೋಜ್ ಅವ್ರು ಬರ್ತಾರೆ ಅಂತ ಬ್ಯಾನರ್ ಎಲ್ಲ ಹಾಕ್ಸಿದ್ವಿ ಗೊತ್ತಾ ನಿನ್ಗೆ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಹೌದಾ ಬ್ರೋ ಅಂತ ಮನೋಜ ಕೇಳ್ತಾನೆ. ಹೌದು ಬ್ರೋ, ನೀವು ಬಂದು ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಮೋಟ್ ಮಾಡ್ಬೋದಾಗಿತ್ತು, ನಿಮ್ಮ ಶೋರೂಮ್ಗೆ ಒಳ್ಳೆ ಹೆಸರು ಬರ್ತಾ ಇತ್ತು, ಒಳ್ಳೆ ಕಸ್ಟಮರ್ ಕೂಡ ಬರ್ತಾ ಇದ್ರು ಗೊತ್ತಾ, ಒಳ್ಳೆ ಚಾನ್ಸ್ನ ನೀವೇ ಮಿಸ್ ಮಾಡ್ಕೊಂಡ್ರಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರುವಾಗ ರೋಹಿಣಿ ಅಲ್ಲಿಗೆ ಬಂದು ಇದ್ರಲ್ಲಿ ಮನೋಜ್ ಅವ್ರ ತಪ್ಪೇನೂ ಇಲ್ಲ, ನನಗೆ ಮೈ ಹುಷಾರಿರ್ಲಿಲ್ಲ ಅಂತ ಮನೋಜ್ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ರಿಟರ್ನ್ ಬರ್ತೀನಿ ಅಂತ ಹೇಳಿದಾಗ ಬೇಡ ಹೋಗಿದ್ ಬನ್ನಿ ಅಂತ ಕೂಡ ಹೇಳಿದೆ, ಆದ್ರೂ ಅವ್ರು ವಾಪಸ್ ಬಂದ್ಬಿಟ್ರು ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ಲ ಸಿಸ್ಟರ್, ನನಗೂ ಅರ್ಥ ಆಗುತ್ತೆ ನಿಮ್ಗೆ ಹುಷಾರಿಲ್ಲ ಅಂತ ಫಂಕ್ಷನ್ ಬಿಟ್ಟು ಬಂದ್ಬಿಟ್ರಲ್ಲ ಇವರು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರುವಾಗ ನಾನೇ ಬೇಕು ಅಂತಾನೆ ಅವ್ರ ಮನ್ಸು ಬದಲಾಗೋ ಹಾಗೆ ಡ್ರಾಮಾ ಮಾಡಿದ್ದು ಅಂತ ರೋಹಿಣಿ ಅನ್ಕೋತಿರ್ತಾಳೆ. ನಂತರ ಅದಿರ್ಲಿ ಬ್ರೋ ಅಲ್ಲಿ ಏನಾಯ್ತು, ಚೀಫ್ ಗೆಸ್ಟ್ ಆಗಿ ಬೇರೆ ಯಾರು ಬಂದಿದ್ರು ಅಂತ ಮನೋಜ ಕೇಳಿದಾಗ ನೀನ್ ಬರ್ಲಿಲ್ಲ ಅಂದ್ರೆ ಮತ್ತೆ ಯಾರಪ್ಪ ಬರ್ತಾರೆ, ಚೀಫ್ ಗೆಸ್ಟ್ ಆಗಿ ತಕ್ಷಣ ಯಾರನ್ನ ಕರ್ಕೊಂಡು ಬರೋದಕ್ಕಾಗುತ್ತೆ ಹೇಳು, ನನ್ನನ್ನೇ ಕರೆದು ಪ್ರೈಸ್ ಕೊಡೋದಕ್ಕೆ ಹೇಳಿದ್ರು, ನಾನೇ ಮಕ್ಕಳಿಗೆಲ್ಲ ಪ್ರೈಸ್ ಕೊಟ್ಬಿಟ್ಟು ಬಂದೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಏನೋ ನೀವು ಪ್ರೈಸ್ ಕೊಟ್ರಾ, ನೀವು ಸಾಧಾರಣವಾಗಿ ಬಡ್ಡಿಗೆ ಬಿಡೋರ್ತಾನೆ ಅಂತ ಮನೋಜ ಹೇಳಿದಾಗ ಏನಯ್ಯ ಹಿಂಗನ್ಬಿಟ್ಟೆ, ನಿನ್ನಷ್ಟು ಓದಿಲ್ಲ ಅಂದ್ರೂ ಕೂಡ ನನಗೂ ನಾಲೆಡ್ಜ್ ಚೆನ್ನಾಗೇ ಇದೆ, ನಾನೇನು ಮಾತಾಡ್ಲಿಲ್ಲ, ಬರೀ ಪ್ರೈಸ್ ಮಾತ್ರ ಕೊಟ್ಟೆ ಅಷ್ಟೇನೆ, ನೀನ್ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬ್ರೋ, ಆದ್ರೆ ಮಿಸ್ ಮಾಡ್ಕೊಬಿಟ್ಟೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಏನ್ ಮಾಡೋದು ಬ್ರೋ, ರೋಹಿಣಿಗೆ ಆರೋಗ್ಯ ಸರಿ ಇರ್ಲಿಲ್ಲ, ನನಗ್ ಬೇರೆ ನಾಯಿ ಕಚ್ಬಿಡ್ತು ಅಂತ ಮನೋಜ ಹೇಳಿದಾಗ ಪಾರ್ಕ್ ಫ್ರೆಂಡ್ ಮನೋಜನ ನೋಡ್ತಿರ್ತಾನೆ. ಇಲ್ಲ ಬ್ರೋ ನಿಜವಾಗ್ಲೂ ನಂಗೆ ನಾಯಿ ಕಚ್ಬಿಟ್ಟಿತ್ತು ಅಂತ ಮನೋಜ ಹೇಳಿದಾಗ ಸರಿ ಬಿಡು, ಸ್ಕೂಲಲ್ಲಿ ನಡೆದಿರೋ ಫಂಕ್ಷನ್ ಫೋಟೋಗಳನ್ನ ಪ್ರಿಂಟ್ ಹಾಕ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲೇ ನೋಡ್ಕೊಂಡ್ರೆ ಆಯ್ತು ನೋಡು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಮನೋಜನ್ಗೆ ಫೋಟೋಗಳನ್ನ ಕೊಡ್ತಿರುವಾಗ ಅಯ್ಯೋ ಹೋಗಿ ಬ್ರೋ ನಾನೇ ಫಂಕ್ಷನ್ಗೆ ಬಂದಿಲ್ಲ, ಈ ಫೋಟೋ ಎಲ್ಲ ನೋಡ್ಕೊಂಡು ನಾನೇನ್ ಮಾಡ್ಲಿ ಅಂತ ಮನೋಜ ಹೇಳ್ತಾನೆ. ಅಲ್ಲಯ್ಯ ಫಂಕ್ಷನ್ ಫೋಟೋಗಳನ್ನ ಕೊಡ್ತಿದ್ದೀನಿ, ಅದನ್ನ ನೋಡಿ ಸಂತೋಷನಂತೂ ಪಡಬಾರ್ದಾ, ತಗೋ ನೋಡು ಕ್ಲಾಸಲ್ಲಿ ಫಸ್ಟ್ ಬಂದಿರೋರಿಗೆ ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿರೋರ್ಗೆಲ್ಲ ನಾನೇ ಪ್ರೈಸ್ ಕೊಟ್ಟಿದ್ದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರ್ತಾನೆ. ಆಗ ರೋಹಿಣಿ ಶಾಕ್ ಆಗಿ ಅಯ್ಯೋ ಕ್ರಿಶ್ ಕೂಡ ಚೆನ್ನಾಗೇ ಓದ್ತಾನೆ, ಸ್ಪೋರ್ಟ್ಸ್ಗೂ ಸೇರಿದ್ದೀನಿ ಅಂತ ಬೇರೆ ಹೇಳ್ತಿದ್ದ, ಈಗ ಫೋಟೋಗಳಲ್ಲಿ ಕ್ರಿಶ್ ಇದ್ದು ಮನೋಜ್ ಆ ಫೋಟೋ ನೋಡ್ಬಿಟ್ರೆ ಅಂತ ಅನ್ಕೊಂಡು ರೋಹಿಣಿ ಮನೋಜನ ಹತ್ರ ಬಂದು ಮನೋಜ್ ಫೋಟೋನ ನನಗೆ ಕೊಡಿ, ನಿಮ್ಗೆ ಹೇಗೋ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ವಲ್ಲ ಅಂತ ರೋಹಿಣಿ ಫೋಟೋನ ಕಿತ್ಕೋತಾಳೆ. ಹೌದು ಸಿಸ್ಟರ್ ಇಂಟ್ರೆಸ್ಟ್ ಇಲ್ಲದೆ ಒಂಥರ ನೋಡ್ತಿದ್ದಾರೆ ಇವರು, ತಗೊಳ್ಳಿ ನೀವೇ ನೋಡಿ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ರೋಹಿಣಿ ಆ ಫೋಟೋಗಳನ್ನೆಲ್ಲ ನೋಡ್ತಾ ಕೃಷಿ ಇರೋ ಫೋಟೋನ ಎತ್ಕೊಂಡು ಮಿಕ್ಕಿದ ಫೋಟೋಗಳನ್ನೆಲ್ಲ ಕೆಳಗಡೆ ಚೆಲ್ಬಿಡ್ತಾಳೆ. ನಂತರ ಸಾರಿ ಅಂತ ರೋಹಿಣಿ ಹೇಳ್ತಿರುವಾಗ ಪರವಾಗಿಲ್ಲ ಸಿಸ್ಟರ್ ನಾನು ತಗೋತೀನಿ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಎತ್ಕೋತಿರ್ತಾನೆ. ಬಿಡು ರೋಹಿಣಿ ಸಾಧಾರಣ ಫೋಟೋ ತಾನೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಅಂತ ಮನೋಜ ಹೇಳಿದಾಗ ಅಲ್ಲಯ್ಯ ನಾನ್ ಪ್ರೈಸ್ ಕೊಟ್ಟಿರೋ ಫೋಟೋಗಳು ಅಂತ ಹೀಗೆ ಹೇಳ್ತಿದ್ಯಲ್ಲ, ಇದೇ ಜಾಗದಲ್ಲಿ ನಿನ್ ಫೋಟೋ ಇದ್ದಿದ್ರೆ ಫ್ರೇಮ್ ಹಾಕ್ಸಿ ಶೋರೂಮ್ ಅಲ್ಲಿ ಇಟ್ಕೋತಿದ್ದೆ ತಾನೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರ್ತಾನೆ. ಆಗ ರೋಹಿಣಿ ಕ್ರಿಶ್ ಫೋಟೋನ ಎತ್ಕೊಂಡು ಸೈಡ್ಗೆ ಬಂದು ಕೃಷ್ಣ ನೋಡಿ ಖುಷಿ ಪಡ್ತಾ ಇರ್ತಾಳೆ. ನಂತರ ಇದನ್ನ ಹೀಗೆ ಇಟ್ಕೊಂಡ್ರೆ ತುಂಬಾ ಅಪಾಯ ಅಂತ ಅನ್ಕೊಂಡು ಆ ಫೋಟೋನ ಹರಿದು ರೋಹಿಣಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಳೆ. ಈ ಕಡೆ ಮೀನಾ ಕನಕ ಕರೆದಿದ್ದಕ್ಕೆ ಅಂತ ಅವ್ರ ಅಮ್ಮನ ಮನೆಗೆ ಬರ್ತಾಳೆ. ಅಮ್ಮ ಅಕ್ಕ ಬಂದ್ಲು ಅಂತ ಮಂಚ ಹೇಳಿದಾಗ ಬಾ ಮೀನಾ ಈಗ ತಾನೇ ಅಡ್ಗೆ ಮಾಡಿದ್ದೀನಿ ಊಟ ಮಾಡ್ಬಾ ಅಂತ ಕುಸುಮಾರು ಹೇಳ್ತಾರೆ. ಅದೆಲ್ಲ ಏನು ಬೇಡಮ್ಮ ಟೀ ಕೊಟ್ರೆ ಸಾಕು ಅಂತ ಹೇಳಿ ಸರಿ ಕನಕ ಬಂದಿದ್ದಾಳೆ ನಮ್ಮ ಅಂತ ಮೀನಾ ಕೇಳ್ತಾಳೆ. ಬಂದಿದ್ದಾಳೆ ಅಕ್ಕ, ಏನ್ ಕೇಳಿದ್ರು ಹೇಳ್ತಾನೆ ಇಲ್ಲ, ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಮಂಚ ಹೇಳಿದಾಗ ನನ್ಗೇನೋ ಅಳಿಯಂದ್ರ ಜೊತೆ ಜಗಳ ಮಾಡ್ಕೊಂಡು ಬಂದಿರ್ಬೇಕು ಅಂತ ಅನಿಸ್ತಿದೆ ಮೀನಾ ಅಂತ ಕುಸುಮಾರು ಹೇಳ್ತಾರೆ. ನನಗೂ ಏನು ಗೊತ್ತಾಗ್ತಿಲ್ಲ ಅಮ್ಮ, ಫೋನ್ ಮಾಡಿ ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದಿದ್ದೀನಿ, ನಾನು ಹೋಗಿ ಕೇಳ್ಕೊಂಡು ಬರ್ತೀನಿ ಇರು ಅಂತ ಹೇಳಿ ಮೀನಾ ರೂಮ್ಗೆ ಹೋಗ್ತಾಳೆ. ನಂತರ ಏನಾಯ್ತೆ ಕನಕ ಅಂತ ಮೀನಾ ಬಂದು ಕೇಳಿದಾಗ ನಡೆದಿರೋ ವಿಷಯ ಏನು ಅಂತ ನಿನ್ ಗೊತ್ತಿಲ್ವಾ ಅಂತ ಕನಕ ಹೇಳ್ತಾಳೆ. ಗೊತ್ತಾಯ್ತು ಕನಕ, ನಿಮ್ ಭಾವ ಎಲ್ಲಾನು ಹೇಳಿದ್ರು, ಸರಿ ನಿಮ್ಮ ಮನೆಯವ್ರಿಗೆ ಹೇಗಿದ್ದಾರೆ ಅಂತ ಮೀನಾ ಕೇಳಿದಾಗ ಯಾಕೆ ಮತ್ತೆ ಅವ್ರನ್ನ ಜೋರ ಕೊಡ್ದು ಹಾಸ್ಪಿಟಲ್ಗೆ ಸೇರಿಸಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕನಕ ಹೇಳ್ತಾಳೆ. ಏನ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಮೀನಾ ಹೇಳಿದಾಗ ಏನಕ್ಕ ಭಾವ ಈ ರೀತಿ ಎಲ್ಲ ಮಾಡ್ತಿದಾರಲ್ಲ ನೆನ್ಸ್ಕೊಂಡ್ರೆ ಅಸಹ್ಯ ಆಗುತ್ತೆ ಅಂತ ಕನಕ ಹೇಳ್ತಾಳೆ. ಏನೇ ಕನಕ ಅಸಹ್ಯ ಆಗೋಂಥದ್ದು ನಿಮ್ ಭಾವ ಏನೇ ಮಾಡಿದ್ರು ಅಂತ ಮೀನಾ ಕೇಳಿದಾಗ ಆವಾಗ್ಲೇ ಕೇಳಿದ್ಕೆ ಭಾವ ಎಲ್ಲ ಹೇಳಿದ್ರು ಅಂತ ಹೇಳ್ದೆ, ಈಗೇನು ಗೊತ್ತಿಲ್ದೇ ಇರೋ ತರ ಮಾತಾಡ್ತಿದ್ಯಲ್ಲ ಅಂತ ಕನಕ ಕೇಳ್ತಾಳೆ. ಕನಕ ನೀನ್ ಯಾವ್ದೋ ಕೋಪದಲ್ಲಿ ಮಾತಾಡ್ತಿದ್ಯಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು, ಆದ್ರೆ ಅದೇನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳು ಅಂತ ಮೀನಾ ಹೇಳಿದಾಗ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಅಕ್ಕ, ಆದ್ರೆ ಹೀಗೆ ಬಿಟ್ಬಿಟ್ರೆ ಎಲ್ಲ ತಪ್ಪು ನನ್ನ ಗಂಡನ ಮೇಲೆ ಹಾಕ್ಬಿಡ್ತೀರಾ, ಭಾವ ಏನ್ ಮಾಡಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾ, ಅವ್ರಿಗೆ ಗೊತ್ತಿರೋ ರೌಡಿಗಳನ್ನ ಕರ್ಕೊಂಡು ಬಂದು ನನ್ನ ಗಂಡನ ಹೊಡಿಸಿದ್ದಾರೆ ಅಂತ ಕನಕ ಹೇಳ್ತಾಳೆ. ಏನೇ ಹೇಳ್ತಿದ್ಯಾ ಕನಕ, ಅರುಣ್ಗೂ ಆ 3 ಜನ ರೌಡಿಗಳಿಗೂ ಗಲಾಟೆ ನಡೆದಿದೆ, ಅವ್ರು 3 ಜನ ಅರುಣ್ಗೆ ಹೊಡಿತಿರುವಾಗ ನಿಮ್ ಭಾವ ಅಲ್ಲಿಗೆ ಬಂದು ಅವ್ರಿಗೆಲ್ಲ ಹೊಡೆದು ಅರುಣ್ನ ಕಾಪಾಡಿದ್ದಾರೆ ಅಂತ ಮೀನಾ ಹೇಳಿದಾಗ ಅದೆಲ್ಲ ಭಾವನ್ ಪ್ರೀ ಪ್ಲಾನು, ಭಾವನೇ ಬೇಕು ಅಂತ ಅವ್ರಿಗೆ ಗೊತ್ತಿರೋ ರೌಡಿಗಳನ್ನ ಕಳಿಸಿ ಅರುಣ್ ಜೊತೆ ಗಲಾಟೆ ಆಗೋ ಹಾಗೆ ಮಾಡಿ ಅರುಣ್ ಅವ್ರಿಗೆ ಹೊಡಿಸಿ ಮತ್ತೆ ತಾನೇ ಬಂದು ಅವ್ರನ್ನ ಕಾಪಾಡಿರೋ ಹಾಗೆ ನಾಟಕ ಮಾಡಿದ್ದಾರೆ. ಏನಕ್ಕ ಭಾವ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಕನಕ ಕೇಳ್ತಿರೋವಾಗ ನೀನ್ ಹೇಳ್ತಿರೋದು ಯಾವುದು ಅಲ್ಲ ಕನಕ, ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಮೀನಾ ಹೇಳ್ತಾಳೆ. ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಕ್ಕ, ಅರುಣ್ ಅವ್ರನ್ನ ಹೆದರ್ಸಿ ಗಲಾಟೆ ಮಾಡಿದ್ರು, ಅವ್ರು ಹೆದರಲ್ಲ ಅಂತ ಗೊತ್ತಾಗಿ ಅವ್ರಿಗೆ ತೊಂದರೆ ಕೊಟ್ಟು ಚೆನ್ನಾಗಿ ಹೊಡೆದಿದ್ದಾರೆ, ಆ ಸಮಯಕ್ಕೆ ಸರಿಯಾಗಿ ಭಾವ ಬಂದ ರೌಡಿಗಳಿಗೆ ಹೊಡೆಯೋ ತರ ನಾಟಕ ಮಾಡ್ತಾ ಅವ್ರನ್ನೆಲ್ಲ ಓಡಿಸಿದ್ದಾರೆ. ಅದ್ ಹೇಗಕ್ಕ ಭಾವ ಬಂದಿದ ತಕ್ಷಣ ಅವರೆಲ್ಲ ಓಡೋಗ್ಬಿಟ್ರು, ಇದ್ರಲ್ಲೇ ಗೊತ್ತಾಗಲ್ವಾ ಇದೆಲ್ಲ ಭಾವನ್ ಪ್ಲಾನು ಅಂತ ಕನಕ ಹೇಳ್ತಿರುವಾಗ ಏನೇ ಪ್ಲಾನ್ ಮಾಡಿರೋದು, ಸುಮ್ನೆ ಏನೇನೋ ಮಾತಾಡ್ತಿದ್ಯಲ್ಲೇ, ಅವ್ರು ಸಿಕ್ಕಿದ್ದಾರೆ ಅಂತ ಅವ್ರ ಬಗ್ಗೆ ಏನೇನೋ ಹೇಳ್ಬೇಡ, ಅವರು ನನ್ನ ಹತ್ರ ಎಲ್ಲಾನೋ ಹೇಳಿದ್ದಾರೆ, ನೀನ್ ಹೇಳ್ತಿರೋದೆಲ್ಲ ಒಳ್ಳೆ ಕತೆ ಹೇಳ್ದಾಗಿದೆ, ನಿಜ ಹೇಳ್ತೀನಿ ಕೇಳು ಕನಕ, ನಿನ್ ಗಂಡನ ಹೊಡೆದವ್ರಿಗೂ ನನ್ನ ಗಂಡನ್ಗೂ ಯಾವ ಸಂಬಂಧನೂ ಇಲ್ಲ, ಮೊದ್ಲು ನೀನ್ ಅದನ್ನೆಲ್ಲ ಅರ್ಥ ಮಾಡ್ಕೊಂತ ಮೀನಾ
ಮೀನಾ ಹೇಳ್ತಿರೋವಾಗ, ನೀನ್ ಮೊದ್ಲು ಅರ್ಥ ಮಾಡ್ಕೋ ಅಕ್ಕ, ಬಾವ ಏನ್ ಹೇಳಿದ್ರು ಕೂಡ ಅದನ್ನ ನಿಜ ಅಂತ ನಂಬಿಡ್ತೀಯಾ? ಕರೆಕ್ಟ್ ಆಗಿ ನನ್ನ ಗಂಡನ ಹೊಡಿತಿರ್ಬೇಕಾದ್ರೆ ಬಾವ ಅಲ್ಲಿಗೆ ಬಂದ್ಬಿಟ್ರಾ, ಅವ್ರು ಬಂದು ಗಲಾಟೆ ಮಾಡಿ ಹೆದರ್ಸಿ ಹೊಡೆದಿದ ತಕ್ಷಣನೇ ಅವರೆಲ್ಲ ಓಡೋಗ್ಬಿಟ್ರಾ? ಇದೆಲ್ಲ ಕತೆ ಅಂತ ನಿನ್ಗೆ ಅನಿಸ್ತಿಲ್ವಾ ಅಂತ ಕನಕ ಹೇಳ್ತಾಳೆ. ನೋಡು ಕನಕ, ನೀನ್ ನಂಬಿದ್ರು ಅಷ್ಟೇ ನಮ್ದೇ ಇದ್ರು ಅಷ್ಟೇ, ನಾನ್ ಯಾಕೆ ನಿನ್ ಗಂಡನ ವಿರುದ್ಧವಾಗಿ ಮಾತಾಡ್ಲಿ? ನೀನ್ ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಅನ್ಕೊಳ್ಳೋದು, ನಿಮ್ ಭಾವನೂ ಅದೇ ತಾನೇ ಅನ್ಕೋತಿರೋದು ಅಂತ ಮೀನಾ ಹೇಳ್ದಾಗ, ಹಾಗಾದ್ರೆ ನನ್ ಗಂಡ ಸುಳ್ಳು ಹೇಳ್ತಿದ್ದಾರೆ ಅಂತ ನೀನ್ ಹೇಳ್ತಿದ್ಯಾ ಅಂತ ಕನಕ ಕೇಳ್ತಾಳೆ. ಆಗ ಇಬ್ರು ಗಲಾಟೆ ಮಾಡ್ತಿರೋದನ್ನ ಕೇಳಿ ಕುಸುಮ ಅವರು ಮೀನಾ ಮೀನಾ ಅಂತ ಜೋರಾಗಿ ಹೋಗ್ತಾರೆ. ಆಗ ಅಮ್ಮ ನೋಡಮ್ಮ ಹೇಗ್ ಮಾತಾಡ್ತಿದ್ದಾಳೆ ಅಂತ ಮೀನಾ ಹೇಳಿದಾಗ, ನನ್ಗೆಲ್ಲ ಗೊತ್ತಿದ್ದೆ ಮಾತಾಡ್ತಿರೋದು, ಭಾವನ್ಗೆ ಇನ್ನೂ ಅರುಣ್ ಮೇಲಿರೋ ಕೋಪ ಹೋಗಿಲ್ಲ, ರೌಡಿಗಳನ್ನ ಬಿಟ್ಟು ಅರುಣ್ ಅವ್ರನ್ನ ಹೊಡಿಸಿದಾರಮ್ಮ ಅಂತ ಕನಕ ಹೇಳ್ತಾಳೆ. ಏನು ಅಂತ ಮಾತಾಡ್ತಿದ್ಯಾ ಕನಕ, ಅಳಿಯಂದ್ರಿ ಯಾಕೆ ಆ ರೀತಿ ಎಲ್ಲ ಮಾಡ್ತಾರೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಆಗ ಮೀನಾ, ಆ ಥರದೆಲ್ಲ ಏನು ಮಾಡಿಲ್ಲ ಅಮ್ಮ, ಅರುಣ್ ಅವ್ರನ್ನ ರೋಡಲ್ಲಿ ಹಿಡ್ಕೊಂಡು ಯಾರೋ ಹೊಡಿತಿದ್ರಂತೆ, ನನ್ ಗಂಡ ಅದನ್ನೆಲ್ಲ ನೋಡಿ ಅವ್ರನ್ನ ಕಾಪಾಡಿದ್ದಾರೆ, ಇವಳು ಗಂಡ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ದೆ ಸುಮ್ಮನೆ ಹೊರಟೋಗಿದ್ದಾರೆ, ಅದು ಅಲ್ಲದೆ ಇವಳ ಹತ್ರ ಹೋಗಿ ರೌಡಿಗಳನ್ನ ಬಿಟ್ಟು ನನ್ ಗಂಡನೇ ಹೊಡಿಸಿದ್ದಾರೆ ಅಂತ ಸುಳ್ಳು ಬೇರೆ ಹೇಳಿದ್ದಾರೆ ಅಂತ ಹೇಳಿದಾಗ, ಅದೇ ತಾನೇ ಸತ್ಯ ಅಂತ ಕನಕ ಹೇಳ್ತಾಳೆ. ಆಗ ಮಂಜ, ಕನಕ ಭಾವ ಯಾಕೆ ಆ ರೀತಿ ಎಲ್ಲ ಮಾಡ್ತಾರೆ ಅಂತ ಕೇಳಿದಾಗ, ಏನಕ್ಕೆ ಅಂತ ಕೇಳ್ತಿದ್ಯಲ್ಲೋ, ಅವ್ರಿಗಿನ್ನೂ ಅರುಣ್ ಮೇಲಿರೋ ಕೋಪ ಹೋಗೇ ಇಲ್ಲ, ಅದಕ್ಕೆ ಈ ಕೋಪನೆಲ್ಲ ಹೀಗೆ ತಿರ್ಸ್ಕೊತಿದ್ದಾರೆ ಅಂತ ಕನಕ ಹೇಳ್ತಾಳೆ. ಆಗ ಮೀನಾ, ನೋಡು ಕನಕ, ಮನ್ಸಲ್ಲಿ ಒಂದು ಇಟ್ಕೊಂಡು ಮೇಲೊಂಥರ ನಡ್ಕೊಳ್ಳೋರಲ್ಲ ನನ್ ಗಂಡ ಅಂತ ಹೇಳಿದಾಗ, ಹಾಗಾದ್ರೆ ನನ್ ಗಂಡ ಆ ರೀತಿ ನಡ್ಕೋತಾರೆ ಅಂತ ಹೇಳ್ತಿದ್ಯಾ ಅಂತ ಕನಕ ಕೇಳ್ತಾಳೆ. ಆಗ ಅಯ್ಯೋ, ಈಗ ನೀವಿಬ್ರು ಯಾಕ್ರೆ ಸುಮ್ಮನೆ ಜಗಳ ಮಾಡ್ತಿದ್ದೀರಾ, ಸುಮ್ಮನೆ ಇರ್ರಿ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಪಾಪ ಅಮ್ಮ ಅವರು ಏಟ್ ಮಾಡ್ಕೊಂಡು ಮನೇಲಿ ಬಂದು ಕೂತಿದ್ದಾರೆ, ಅತ್ತೆ ಎಷ್ಟೊಂದು ಭಯ ಪಟ್ಕೊಂಡಿದ್ರು ಗೊತ್ತಾ, ಆದ್ರೂ ಕೂಡ ಅವ್ರ ಭಾವನ ಮೇಲೆ ಸ್ವಲ್ಪನೂ ಕೋಪನೆ ಮಾಡ್ಕೊಳ್ಳಿಲ್ಲ ಅಮ್ಮ, ಹೀಗೆಲ್ಲ ಮಾಡ್ಬಿಟ್ಟಿದಾರಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿದ್ರು ಅಂತ ಕನಕ ಹೇಳ್ತಾಳೆ. ಆಗ ನೋಡು ಕನಕ, ನಾನು ಹೇಳೋದ್ನೆಲ್ಲ ಕೇಳು, ನಿಮ್ ಭಾವ ಆ ರೀತಿ ಎಲ್ಲ ಮಾಡೋರಲ್ಲ, ರೌಡಿಗಳನ್ನ ಕಳಿಸಿ ಹೊಡಿಸಿದ್ದಾರೆ ಅಂತ ಹೇಳ್ತಿರೋದೆಲ್ಲ ಸುಳ್ಳು ಕಣೆ ಅಂತ ಮೀನಾ ಹೇಳಿದಾಗ, ಅದೆಲ್ಲ ನಿನ್ಗೆ ಗೊತ್ತು, ಅದೆಲ್ಲ ಸತ್ಯ ಅಂತ ಹೇಗ್ ನಂಬ್ತೀಯ ನೀನು, ಆ ಟೈಮಲ್ಲಿ ನೀನ್ ಅಲ್ಲೇ ಇದೆಯಾ ಅಂತ ಕನಕ ಕೇಳ್ತಾಳೆ. ಆಗ ಮೀನಾ, ನಾನು ನನ್ನ ಗಂಡ ಹೇಳಿದ್ನ ನಂಬ್ತೀನಿ ಕಣೆ ಅಂತ ಹೇಳಿದಾಗ, ಹಾಗಾದ್ರೆ ನಾನು ನನ್ನ ಗಂಡ ಹೇಳಿದ್ನ ನಂಬಾರ್ದಾ, ನಾನು ಕೂಡ ನನ್ನ ಗಂಡ ಹೇಳಿದ್ನ ನಂಬ್ತೀನಿ, ಭಾವ ಬೇಕು ಅಂತಾನೆ ರೌಡಿಗಳನ್ನ ಕಳಿಸಿ ಹೊಡಿಸಿರೋದು ಅಂತ ಕನಕ ಹೇಳ್ತಾಳೆ. ನೋಡೆ ಕನಕ, ಅವ್ರು ಆ ರೀತಿ ಎಲ್ಲ ಮಾಡಲ್ಲ ಅಂತ ಹೇಳ್ತಿಲ್ವೇನೆ ಅಂತ ಮೀನಾ ಹೇಳ್ತಿರೋವಾಗ, ಹೌದು ಕನಕ, ಅಳಿಯಂದ್ರು ಕೋಪ ಮಾಡ್ಕೊಳ್ಳೋರೇ ಇರ್ಬೋದು, ಆದ್ರೆ ಇಂಥ ಕೀಳ್ಮಟ್ಟದ ಕೆಲಸನೆಲ್ಲ ಅವ್ರು ಮಾಡಲ್ಲ ಕಣೆ ಅಂತ ಕುಸುಮ ಅವ್ರು ಹೇಳ್ತಾ ಇರ್ತಾರೆ. ಆಗ ಮಂಚ ಕೂಡ, ಹೌದು ಕನಕ, ಭಾವ ಆ ರೀತಿ ಎಲ್ಲ ತೊಂದರೆ ಕೊಡೋರಲ್ಲ, ಭಾವ ನಿನ್ ಮದ್ವೆ ಮುಂಚೆಯಿಂದನೂ ನಿನ್ಗೆ ಒಳ್ಳೇದನ್ನೇ ಬಯಸ್ತಾ ಇದ್ರು, ಈಗ ಮದ್ವೆ ಆದ್ಮೇಲೆ ಕೂಡ ಒಳ್ಳೇದನ್ನೇ ಬಯಸ್ತಾರೆ, ತಾಳಿ ಶಾಸ್ತ್ರಕ್ಕೆ ಬಂದಿರುವಾಗ್ಲೂ ಕೂಡ ಚೆನ್ನಾಗೇ ಮಾತಾಡ್ತಿದ್ರು ಅಂತ ಹೇಳಿದಾಗ, ಹೌದು ಕನಕ, ಅಳಿಯಂದ್ರ ಆ ರೀತಿ ಎಲ್ಲ ಮಾಡಿರಲ್ಲ ಅಂತ ನನಗೂ ಅನ್ನಿಸ್ತಿದೆ, ಚಿಕ್ಕಳಿಯಂದ್ರೆ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ಕನಕ ಇನ್ನೂ ಕೋಪ ಮಾಡ್ಕೊಂಡು, ಹಾಗಾದ್ರೆ ನನ್ ಗಂಡ ಸರಿ ಇಲ್ಲ ಅಂತ ಹೇಳ್ತಿದ್ಯೇನಮ್ಮ ಅಂತ ಕೇಳ್ತಾಳೆ. ಹಾಗಲ್ಲ ಕಣೆ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ನಿನಗೆ ನಡೆದಿರೋದೆಲ್ಲ ಏನು ಗೊತ್ತಿಲ್ಲ ಅಮ್ಮ, ಭಾವನ್ ಫ್ರೆಂಡ್ಸ್ಗಳು ಬಂದು ಅರುಣ್ ಜೊತೆ ಮರ್ಯಾದೆ ಇಲ್ಲದೆ ನಡ್ಕೊಂಡಿದ್ದಾರೆ, ಅದಕ್ಕೆ ನನ್ನ ಗಂಡ ಅವ್ರ ಜೊತೆ ಸ್ಟ್ರಿಕ್ಟ್ ಆಗಿ ನಡ್ಕೊಂಡಿದ್ದಾರೆ, ಅದರಿಂದಾಗ್ಲೇ ಭಾವ ನನ್ನ ಹತ್ರ ಬಂದು ನನ್ನ ಫ್ರೆಂಡ್ಸ್ಗಳ ಜೊತೆ ಈ ರೀತಿ ಎಲ್ಲ ನಡ್ಕೊಂಡ್ರೆ ಅರುಣ್ ಅವ್ರಿಗೆ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹಾಸ್ಪಿಟಲ್ಗೆ ಬಂದು ಹೆದರ್ಸಿದ್ರಮ್ಮ ಅಂತ ಕನಕ ಹೇಳ್ತಾಳೆ. ಆಗ ಮೀನಾ, ಅಮ್ಮ, ಚೇತನಣ್ಣ ಮತ್ತೆ ಅವ್ರ ಭಾಮ ಇದನ್ ಜೊತೆ ಅರುಣ್ ಅವರು ತಪ್ಪಾಗಿ ನಡ್ಕೊಂಡಿದ್ದಾರೆ, ಮರ್ಯಾದೆ ಇಲ್ಲದೆ ಮಾತಾಡಿದ್ದಾರೆ, ಅದು ಅಲ್ಲದೆ ಹೊಡೆದಿದ್ದಾರಮ್ಮ, ಅದಕ್ಕೆ ಅವ್ರ ಕೋಪದಲ್ಲೋಗಿ ಹಾಸ್ಪಿಟಲ್ ಈ ರೀತಿ ಎಲ್ಲ ಮಾತಾಡಿದ್ದಾರೆ, ಅಷ್ಟು ಬಿಟ್ರೆ ಅವ್ರು ಏನು ಮಾಡೇ ಇಲ್ಲ ಅಮ್ಮ, ಮತ್ತೆ ಇನ್ಯಾಕಮ್ಮ ಅರುಣ್ ಅವ್ರನ್ನ ಅವ್ರು ಹೊಡ್ಸೋದಕ್ಕೆ ಹೋಗ್ತಾರೆ, ನನ್ಗೇನೋ ಅರುಣ್ ಅವರೇ ಮಾತು ಬದಲಾಯಿಸಿ ಮಾತಾಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ ಅಂತ ಮೀನಾ ಹೇಳ್ತಾಳೆ. ಆಗ ಕನಕ, ಬೇಡ ಅಕ್ಕ, ಅವ್ರ ಬಗ್ಗೆ ಮತ್ತೆ ಮಾತಾಡಬೇಡ, ಮದ್ವೆಗೂ ಮುಂಚೆ ಕುಡಿದ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಎಲ್ರ ಮುಂದೆ ಭಾವ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಆದ್ರೆ ಇದುವರೆಗೂ ಅವ್ರು ಅದ್ರ ಬಗ್ಗೆ ಕೋಪ ಮಾಡ್ಕೊಂಡು ಒಂದ್ ಮಾತು ಕೂಡ ಮಾತಾಡಿಲ್ಲ, ಭಾವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಾಗ್ಲೂ ಕಮಿಷನರ್ ಹತ್ರ ಎಲ್ಲ ಹೋಗಿ ಭಾವನ್ಗೋಸ್ಕರ ಮಾತಾಡ್ ಬಂದಿದ್ದಾರೆ, ಅವ್ರ ಮನ್ಸಲ್ಲಿ ಯಾವ ಕೆಟ್ಟದ್ದು ಇಲ್ಲ, ಅವ್ರೇನು ಭಾವನ್ ತರ ಓದ್ದೇ ಇರೋರಲ್ಲ ಅಂತ ಕನಕ ಹೇಳಿದಾಗ, ಹೇ ಕನಕ ಅಂತ ಮಂಜ ಗದಿರ್ತಾನೆ. ಆಗ ಮೀನಾ ಕೋಪ ಮಾಡ್ಕೊಂಡು, ಏನೇ ಓದಿರೋರು ಓದ್ದೇ ಇರೋರು ಅಂತೆಲ್ಲ ಮಾತಾಡ್ತಿದ್ಯಲ್ಲ, ಓದಿಲ್ಲ ಅಂದ್ರೆ ಒಳ್ಳೆತನದಲ್ಲಿ ನನ್ನ ಗಂಡ ಎಲ್ಲರಿಗಿಂತ ಮೇಲೂ ಕಣೆ, ಯಾರ ಜೀವನನ್ನು ಹಾಳು ಮಾಡ್ಬೇಕು ಅಂತ ಇರೋರಲ್ಲ ಅವರು, ಅವಶ್ಯಕತೆ ಇಲ್ಲದೆ ಏನೇನೋ ಮಾತಾಡ್ಬೇಡ ಕನಕ, ನಾನಂತೂ ಸುಮ್ಮನೆ ಇರಲ್ಲ ಅಂತ ಮೀನಾ ಜೋರಾಗಿ ಹೇಳಿದಾಗ, ಕುಸುಮ ಅವ್ರು ಬಂದು, ಮೀನಾ ಸ್ವಲ್ಪ ಅರ್ಥ ಮಾಡ್ಕೋ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾರೆ. ಆಗ ಮೀನಾ, ನೋಡಮ್ಮ ಮತ್ತೆ ಹೇಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳಿ, ಒಂದ್ ವರ್ಷದಿಂದ ಅವ್ರನ್ನ ನೋಡ್ತಾನೆ ಇದೆಯಲ್ಲೇ, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ, ಏನಾದ್ರೂ ಸಮಸ್ಯೆ ಅಂತ ಬಂದ್ರೆ ಅವರೇ ಬಂದು ನಿಂತ್ಕೋತಾರೆ, ಯಾರನ್ನು ಬಿಟ್ಟು ಹೊಡ್ಸೋರಲ್ಲ ಕಣೆ ಅವರು, ನಿನ್ ಗಂಡನೇ ನನ್ನ ಗಂಡನ ತಪ್ಪಾಗಿ ನೋಡ್ತಿದ್ದಾರೆ, ಅದಕ್ಕೆ ಅಂತಾನೆ ಅವ್ರ ಬಗ್ಗೆ ನಿನ್ನ ಹತ್ರ ತಪ್ಪಾಗಿ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಬೇಡ ಅಕ್ಕ, ಅವ್ರೇನ್ ಭಾವನ್ ತರ ಅಲ್ಲ, ನಿನ್ ಗಂಡನ ಬಗ್ಗೆ ಇಡೀ ಊರಿಗೆ ಗೊತ್ತು ಬಿಡು ಅಂತ ಕನಕ ಹೇಳಿದಾಗ, ಏನೇ ಗೊತ್ತಿರೋದು, ಏನೇ ಗೊತ್ತು ಅವ್ರ ಬಗ್ಗೆ ನಿನ್ಗೆ ಅಂತ ಮೀನಾ ಕೇಳ್ತಾಳೆ. ಆಗ ಕನಕ, ಯಾಕಕ್ಕ ಗೊತ್ತಿಲ್ಲ, ಅವರು ಬಾಯಲ್ಲಿ ಮಾತಾಡೋರೇ ಅಲ್ಲ, ಕುಡಿದ್ಬಿಟ್ಟು ಯಾವಾಗ್ಲೂ ಕೈಯಲ್ಲೇ ಮಾತಾಡೋರು, ರೌಡಿತನ ಮಾಡೋರು ಅಂತ ಎಲ್ರಿಗೂ ಚೆನ್ನಾಗೇ ಗೊತ್ತಲ್ಲ, ಯಾಕೆ ನಿಮ್ಮನೆಯವ್ರಿಗೂ ಗೊತ್ತಲ್ಲ ಅಂತ ಹೇಳಿದಾಗ ಮೀನಾ ಕೋಪ ಮಾಡ್ಕೊಂಡು, ನೋಡು ಕನಕ, ಬೇಡ ನೋಡು, ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಮೀನಾ ಕನಕನ್ಗೆ ವಾರ್ನಿಂಗ್ ಕೊಡ್ತಾಳೆ. ನಾನ್ ನಿಜಾನೇ ಹೇಳ್ತಿದ್ದೀನಿ, ನಿನ್ ಗಂಡ ಕುಡ್ಕಾನೆ ರೌಡಿನಿ ಅಂತ ಕನಕ ಹೇಳಿದಾಗ ಮೀನಾ ಕೋಪದಲ್ಲಿ ಕನಕನ್ ಕೆನ್ನೆಗೆ ಬಾರಿಸ್ಬಿಡ್ತಾಳೆ. ನಂತರ ಅವ್ರನ್ನೇ ರೌಡಿ ಅಂತೆಲ್ಲ ಮಾತಾಡ್ತಿದ್ಯಾ, ಇದ್ರ ಮೇಲೆ ಒಂದ್ ಮಾತು ಮಾತಾಡಿದ್ರು ಕೂಡ ನಿನ್ ಹಲ್ಲೆಲ್ಲ ಉದುರ್ಸಾಕ್ಬಿಡ್ತೀನಿ ಕಣೆ ಅಂತ ಮೀನಾ ಹೇಳ್ತಾಳೆ. ಆಗ ಕುಸುಮ ಅವ್ರು ಬಂದು, ಏನೇ ಕನಕ, ಅಳಿಯಂದ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ, ನೀನು ರೌಡಿ ಹೆಂಡತಿ ಆಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಹೊಡಿತಿದ್ಯಾ ಅಲ್ವಾ ಅಂತ ಕನಕ ಹೇಳ್ತಿರೋವಾಗ, ಏ ಕನಕ ಅಂತ ಜೋರಾಗಿ ಮೀನಾ ಹೋಗ್ತಾಳೆ. ಆಗ ಕುಸುಮ ಅವರು, ಏ ಕನಕ, ನಾನು ಒಂದ್ ಕೊಡ್ಲಾ ನಿನ್ಗೆ, ಏನ್ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದಾಗ, ಅಮ್ಮ, ನೀನ್ ಇವಳಿಗೆ ಮಾತ್ರ ಸಪೋರ್ಟ್ ಮಾಡ್ತಿದ್ಯಾ, ಅವಳು ಮಾತ್ರ ನಿನ್ ಮಗಳ, ನನ್ನನ್ನ ನೀನೇ ಅಲ್ವಾ ಹೆತ್ತಿರೋದು, ನಾನ್ ನಿನ್ ಮಗಳಲ್ವಾ ಅಂತ ಕನಕ ಕೇಳ್ತಿರೋವಾಗ, ನೀವಿಬ್ರು ನನ್ ಮಕ್ಕಳೇ ಕಂಡ್ರೆ, ಆದ್ರೆ ಯಾಕ್ರೆ ನೀವಿಬ್ರು ಈ ತರ ಜಗಳ ಮಾಡ್ತಿದ್ದೀರಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಆಗ ಮಂಜ, ಕನಕ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಂತ ಹೇಳಿದಾಗ, ಇವಳು ಗಂಡ ಕಾಣೋ ರೌಡಿಗಳನ್ನ ಕಳ್ಸಿ ನನ್ನ
ನನ್ನ ಗಂಡನ ಹೊಡಿಸಿರೋದು. ಅರುಣ್ ಹಣೆ ಮೇಲೆ ಗಾಯ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದ್ರೆ ನನ್ಗೆ ಏನ್ ಅನಿಸ್ಬೇಡ. ಅತ್ತೆ ಬೇರೆ ನನ್ನೇ ಕೇಳ್ತಿದ್ದಾರೆ ಕಣೋ, ನಾನೇನಂತರ ಉತ್ತರ ಕೊಡ್ಲಿ ಅವ್ರಿಗೆ ಅಂತ ಕನಕ ಹೇಳ್ತಿರೋವಾಗ ಅದೇನೆ ಅಳಿಯಂದ್ರು ಹೊಡ್ಸಿಲ್ಲ ಅಂತ ಮೀನಾ ಹೇಳ್ತಾನೆ ಇದ್ದಾಳಲ್ಲ ಅವಾಗ್ಲಿಂದ ಅಂತ ಕುಸುಮ ಅವ್ರು ಹೇಳ್ತಾರೆ. ಅಮ್ಮ ಅವಳು ಗಂಡನ್ ತಾನೇ ಸಪೋರ್ಟ್ ಮಾಡೋದು, ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಅವಳು ಬಿಟ್ಕೊಡ್ತಾನೆ ಇಲ್ವಲ್ಲ, ಅವ್ರು ಮಾಡೋ ರೌಡಿ ಕೆಲಸಗಳಿಗೆ ಅವಳು ಸಪೋರ್ಟ್ ಆಗಿ ನಿಂತಿದ್ದಾಳೆ ಅಂತ ಕನಕ ಹೇಳಿದಾಗ ಈ ತಲೆ ಕೆಟ್ಟವಳ ತರ ಮಾತಾಡ್ಬಿಡ್ವೆ, ಅವ್ರ ಬಗ್ಗೆ ಮತ್ತೆ ಏನಾದ್ರು ಮಾತಾಡಿದ್ರೆ ಇನ್ನೊಂದು ಬರ್ಸ್ತೀನಿ ನೋಡು ಅಂತ ಮೀನಾ ಹೇಳ್ತಾಳೆ. ನಂತರ ನೋಡು ಕನಕ, ಅಳಿಯಂದ್ರಿಗೆ ಮುಂಗೋಪ ಜಾಸ್ತಿನೇ ಇರ್ಬೋದು, ಆದ್ರೆ ಅವ್ರ ಮನ್ಸಲ್ಲಿ ಏನೋ ಇಟ್ಕೊಂಡು ಈ ರೀತಿ ಎಲ್ಲ ಮಾಡೋರಲ್ಲ ಕಣೆ. ನಮ್ ಕುಟುಂಬದ ಮೇಲೆ ತುಂಬಾನೇ ಪ್ರೀತಿ ಅವ್ರಿಗೆ, ನಿನ್ ಗಂಡನೇ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಂತ ಕುಸುಮಾರ್ ಹೇಳ್ತಿರುವಾಗ ಸಾಕ್ ನಿಲ್ಸಮ್ಮ, ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇವಳು ಹೇಳ್ತಿರೋದೇ ಕರೆಕ್ಟ್ ಅಂತ ಹೇಳ್ತಿದ್ದೀರಲ್ಲ, ನನ್ಗೆ ಅನ್ನಿಸ್ತಿರೋದೇ ನಾನು ಹೇಳ್ತಿರೋದು, ಇವಳು ಗಂಡನೇ ನನ್ನ ಗಂಡನ್ಗೆ ರೌಡಿಗಳನ್ನ ಬಿಟ್ಟು ಹೊಡಿಸಿರೋದು ಅಂತ ಕನಕ ಹೇಳ್ತಾಳೆ. ಆಗ ಕುಸುಮ ಅವರು ಏನೇ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ಮೊದ್ಲು ನೀವಿಬ್ರು ಜಗಳ ಆಡೋದನ್ನ ನಿಲ್ಲಿಸ್ರೆ, ಮೊದ್ಲು ಕೂತು ಸಮಾಧಾನವಾಗಿ ಮಾತಾಡಿ ಅಂತ ಹೇಳಿದಾಗ ಮಾತಾಡಕ್ ಏನು ಇಲ್ಲ ಅಮ್ಮ, ಇವ್ರಗಳ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನನ್ ಮೇಲೆ ಕೈ ಮಾಡಿದೆ ಅಲ್ವಾ ಅಂತ ಕನಕ ಹೇಳಿದಾಗ ಅದಕ್ಕೇನೇ ಆಯ್ತು, ಇವಳ ತಾನೇ ಹೊಡೆದಿದ್ದು, ಇವಳು ನಿನ್ನ ಅಕ್ಕ ಕಣೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಸಾಕ್ ನಿಲ್ಸಮ್ಮ, ನಿನ್ ಕಣ್ ಮುಂದೆ ಅವಳು ನನ್ನ ಹೊಡಿತಿದ್ರೆ ಏನು ಎತ್ತ ಅಂತಾನು ಕೇಳ್ತೀಯ, ಅದನ್ನೆಲ್ಲ ನೋಡ್ಕೊಂಡು ನನ್ನೇ ಪ್ರಶ್ನೆ ಮಾಡ್ತಿದ್ಯಾ ಅಲ್ವಾ, ನಿನ್ಗೆ ಅವಳೆ ತನ್ನ ಪ್ರೀತಿ ಮಗಳು, ನನ್ ಬಗ್ಗೆ ನಿನ್ ಯಾಕೆ ಚಿಂತೆ ಮಾಡ್ತೀಯಾ ಬಿಡು ಅಂತ ಕನಕ ಹೇಳಿದಾಗ ನೋಡು ಕನಕ, ನಿನ್ ಕೋಪದಲ್ಲಿ ಮಾತಾಡ್ತಿದ್ಯಾ, ಅದನ್ನೆಲ್ಲ ಬಿಡು ಬಾ ಅಂತ ಮಂಜ ಹೇಳ್ತಾನೆ. ಆಗ ಕನಕ ಕೋಪ ಮಾಡ್ಕೊಂಡು ಬೇಡ ಕಣೋ, ನಾನು ಇನ್ ಯಾರ ಜೊತೆನೂ ಮಾತಾಡಲ್ಲ ಅಂತ ಹೇಳಿ ನನ್ನೇ ಹೊಡೆದ್ಬಿಟ್ಟೆ ಅಲ್ವಾ, ನನ್ ಮುಖನ ಇನ್ಮೇಲೆ ನಿನ್ಗೆ ಯಾವತ್ತೂ ತೋರ್ಸೋದೇ ಇಲ್ಲ, ನನ್ನನ್ನ ನೀನ್ ನೋಡೋದು ಇದೇ ಕೊನೆ ಸಾರಿ ಅಂತ ಅಳ್ತಾ ಕೋಪ ಮಾಡ್ಕೊಂಡು ಅಲ್ಲಿಂದ ಕನಕ ಹೊರಟೋಗ್ಬಿಡ್ತಾಳೆ. ಕನಕ ಇರು ಕನಕ, ನಾನು ಹೇಳ್ತಿರೋದು ಕೇಳು ಕನಕ ಅಂತ ಕುಸುಮ ಅವರು ಹಿಂದೆನೆ ಹೋಗ್ತಿರ್ತಾರೆ. ಆಗ ಮಂಜ ಕೂಡ ಕನಕ ಇರು ಅಂತ ಹೇಳಿ ಏನಮ್ಮ ಇವಳು ಈ ರೀತಿ ಎಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾಳಲ್ಲ ಅಂತ ಹೇಳಿ ಮಂಜ ಕೇಳ್ತಿರ್ತಾನೆ. ಆಗ ಕುಸುಮ ಅವರು ಅಯ್ಯೋ ನಾನ್ ಹೆತ್ ಮಕ್ಕಳು ನನ್ನ ಎದುರಿಗೆ ಜಗಳ ಮಾಡ್ತಿದ್ದಾರಲ್ಲ, ಇದನ್ನೆಲ್ಲ ನಾನು ನೋಡ್ಬೇಕಂತ ಹೇಳಿ ಜೋರಾಗಿ ಅಳ್ತಾ ಗೋಳಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಮೀನಾ ಕೂಡ ಬೇಜಾರಾಗುತ್ತೆ. ಆಗ ಅಮ್ಮ ಅವಳಿಗೆ ಏನೋ ಗೊತ್ತಿಲ್ಲದೆ ಈ ರೀತಿ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ, ನೀನ್ ಅಳ್ಬೇಡಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಮಂಜ ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಕನಕಾಗೆ ಹೊಡೆದ್ಬಿಟ್ನಲ್ಲ ಅನ್ನೋ ಬೇಜಾರಲ್ಲಿ ಬರ್ತಿರ್ತಾಳೆ. ಅವಳಿಗೆ ಪ್ರೆಗ್ನೆನೇ ಇಲ್ಲದೆ ಎದುರು ಬರ್ತಿರೋ ಗಾಡಿಗೆ ಡ್ಯಾಶ್ ಹೊಡೆದಾಗ ಒಬ್ಬ ವ್ಯಕ್ತಿ ಗಾಡಿ ನಿಲ್ಸಿ ಮೀನಾಗ್ ಬೈತಾನೆ, ಏನಮ್ಮ ನೀನು ಇಂಡಿಕೇಟ್ ಹಾಕಿದ್ರು ಕೂಡ ಬಂದು ಹೊಡೆದ್ಬಿಟ್ರಲ್ಲ ಅಂತ ಹೇಳಿದಾಗ ಅಣ್ಣ ಗಮನಿಸ್ಲಿಲ್ಲ ಅಣ್ಣ, ಸಾರಿ ಅಣ್ಣ ಅಂತ ಮೀನಾ ಹೇಳ್ತಾಳೆ. ನಾವೇನಾದ್ರೂ ಈ ತರ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರೆ ನಮ್ಮ ಬಿದ್ದು ಕೈ ಕಾಲು ಏನಾದ್ರೂ ಬಡ್ದೋಗಿದ್ರೆ ಏನ್ ಗತಿ, ಸರಿಯಾಗಿ ನೋಡ್ಕೊಂಡು ನೋಡೋಣಮ್ಮ ಅಂತ ಹೇಳಿ ಅವ್ರು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಕನಕ ಕೂಡ ಅದೇ ಬೇಜಾರಲ್ಲಿ ಹಾಸ್ಪಿಟಲ್ ಬರ್ತಾಳೆ. ಕನಕ ಮೇಡಮ್ ಅಂತ ಸ್ಟಾಫ್ ಮಾತಾಡ್ತಿದ್ರು ಕೂಡ ಕನಕ ಹೋಗ್ತಾನೆ ಇರ್ತಾಳೆ. ಕನಕ ಮೇಡಮ್ ಇಷ್ಟೊಂದು ಕರಿತಾನೆ ಇದೀನಿ, ನಿಮ್ಗೆ ಕೇಳಿಸ್ತಿಲ್ವಾ ಅಂತ ಕೇಳಿದಾಗ ಏನಾಗ್ಬೇಕಾಗಿತ್ತು ಹೇಳಿ ಅಂತ ಕನಕ ಹೇಳ್ತಾಳೆ. ಆ ರೂಮ್ ನಂಬರ್ ಅಲ್ಲಿ ಪೇಷಂಟ್ ಡಿಸ್ಚಾರ್ಜ್ ಆಗ್ತಿದ್ದಾರೆ, ಡಿಸ್ಚಾರ್ಜ್ ಸಮ್ಮರಿ ಬರಿಬೇಕಂತೆ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದಾಗ ಸರಿ ನಾನ್ ನೋಡ್ಕೋತೀನಿ ಅಂತ ಕನಕ ಹೇಳ್ತಾಳೆ. ಮತ್ತೆ ಸ್ಟಾಫ್ ಪೇಷಂಟ್ ಕಡೆಯವ್ರನ್ನ ಕರ್ಕೊಂಡು ಬಂದು ಮೇಡಮ್ ಅಂತ ಕರೆದಾಗ ಕನಕ ಒಂದ್ ಪೇಪರ್ನ ಅವ್ರ ಕೈ ಕೊಡ್ತಾಳೆ. ಏನಮ್ಮ ಇದು ಡಿಸ್ಚಾರ್ಜ್ ಫಾರ್ಮ್ ಕೇಳಿದ್ರೆ ನೀವು ಅಡ್ಮಿಷನ್ ಫಾರ್ಮ್ ಕೊಡ್ತಿದ್ದೀರಲ್ಲ ಅಂತ ಅವ್ರು ಹೇಳಿದಾಗ ಸಾರಿ ಅಂತ ಹೇಳಿ ನೀವು ಆ ರೂಮ್ ತಾನೆ ತಗೊಳ್ಳಿ ಅಂತ ಹೇಳಿ ಡಿಸ್ಚಾರ್ಜ್ ಸಮ್ಮರಿನ ಕೊಡ್ತಾಳೆ. ನಂತರ ಅವ್ರು ಬೈದ್ ಹೋಗ್ತಾ ಈ ಹಾಸ್ಪಿಟಲ್ ಅಲ್ಲಿ ಹುಷಾರಾಗಿರ್ಬೇಕು, ಯಾವ್ದೋ ಮಾತ್ರೆಗೆ ಇನ್ಯಾವ್ದೋ ಕೊಟ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಅವ್ರು ಹೇಳ್ಕೊಂಡು ಹೋಗ್ತಿರ್ತಾರೆ. ಏನ್ ಕನಕ ನೀವ್ ಈ ರೀತಿ ಎಲ್ಲ ಮಾಡ್ತಿದ್ದೀರಲ್ಲ ಅಂತ ಸ್ಟಾಫ್ ಕೇಳಿದಾಗ ಕನಕ ಏನೋ ಮಾತಾಡದೆ ತನ್ನ ಚೇರಲ್ಲ ಕೂತ್ಕೋತಾಳೆ. ನಂತರ ಅವಳಿಗೆ ಫೋನ್ ಬರುತ್ತೆ, ಡಾಕ್ಟರ್ ವಿಸಿಟಿಂಗ್ ಅವರ್ಸ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಅಂತ ಅವ್ರು ಕೇಳಿದಾಗ ನಾಳೆ ಲೀವ್ ಕೊಡೋದಕ್ಕಾಗೋದಿಲ್ಲ ಅಂತ ಕನಕ ಹೇಳ್ತಾಳೆ. ಮೇಡಮ್ ನಾನು ಕೇಳಿದ್ದು ವಿಸಿಟಿಂಗ್ ಅವರ್ಸ್ ಅಂತ ಅವ್ರು ಹೇಳ್ತಿರೋವಾಗ ಸಾರಿ ಮೇಡಮ್ 8:30 ಇರುತ್ತೆ ಅಂತ ಕನಕ ಹೇಳ್ತಾಳೆ. ನಂತರ ಕನಕ ತುಂಬಾನೇ ಬೇಜಾರು ಮಾಡ್ಕೊಂಡು ನನಗೆ ಹಾಫ್ ಡೇ ಲೀವ್ ಬೇಕು, ನನಗೆ ಯಾಕೋ ಹುಷಾರಿಲ್ಲ ಅಂತ ಹೇಳಿ ಮನೆಗೆ ವಾಪಸ್ ಹೋಗ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.